ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು. ಕನ್ನಡದ ಖ್ಯಾತ ನಟ ಇನ್ನಿಲ್ಲವಾಗಿದ್ದಾರೆ ಅಂಗರಿ. ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮ್ಮ ಕಣ್ಣ ಅದಕ್ಕೂ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೆಂಗಳೂರು 56 ಸಿನಿಮಾದಲ್ಲಿ ಕಾಣಿಸಿಕೊಂಡಂಥ ಅದ್ಭುತ ಕಲಾವಿದ ಮತ್ತು ನಾಯಕನಾಗಿ ಕಾಣಿಸಿಕೊಂಡಿದ್ದಂಥ ವಿನಾಯಕ ಜೋಶಿ ಅವರು ಜೋಶ್ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಹೀಗೆ ಸಾಕಷ್ಟು ಸಾಲು ಸೂಪರ್ ಡೂಪರ್ ಸಿನಿಮಾಗಳನ್ನು ಕೂಡ ಕೊಟ್ಟರು. ಬಿಗ್ ಬಾಸ್ ಸೀಸನ್ 9ರಲ್ಲಿ ಇವರು ಭಾಗವಹಿಸಿದರು. ತದನಂತರ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಆ್ಯಂಕರ್ ಆಗಿ ಕೂಡ ಕಾಣಿಸ್ಕೊಳ್ತಿದ್ದಂಥ ಇವರು ಮೂಲತಃ ಆರ್ ಜೆ ಆಗಿ ಹೊರಹೊಮ್ಮಿದಂಥವ್ರು ಅಂತ ಹೇಳ್ಬೋದು. ತದನಂತರ ಈ ಉದಯ ಮ್ಯೂಸಿಕ್ನಲ್ಲಿ ಆ್ಯಂಕರ್ ಆಗಿ ಕೂಡ ಕೂರಿಸ್ಕೊಂಡಿದ್ದಂಥವ್ರು. ಸದ್ಯ ಇದೆಲ್ಲ ಆದ ನಂತರ ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡುತ್ತಿದ್ದಂಥ ವಿನಾಯಕ್ ಜೋಶಿ ಅವರು ಏಕಾಏಕಿ ಕಣ್ಮರೆಯಾಗಿ ಸುಮಾರು 15 ವರ್ಷಗಳ ಕಳೆದು ಹೋಯ್ತು ಅಂತ ಹೇಳ್ಬೋದು. ಚಿತ್ರರಂಗ ಸಂಪೂರ್ಣವಾಗಿ ದೂರ ಉಳಿದಿರುವಂಥ ಈಗ ವಿನಾಯಕ್ ಜೋಶಿ ಅವರು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿಕೊಂಡು ಈಗ ಲೈಫ್ ಲೀಡ್ ಮಾಡ್ತಿದ್ದಾರೆ ಎಂಬ ಮಾಹಿತಿ ಇದೆ. ಈಗೊಮ್ಮೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಂದರೆ ಆ್ಯಂಕರ್ ಆಗಿ ಕಾಣಿಸ್ಕೊಳ್ತಾರೆ ಬಿಟ್ಟರೆ ಸಿನಿಮಾಗಳಲ್ಲಿ ಅಭಿನಯಿಸೋದು ಭಾಳ ಕಡಿಮೆ ಅಂತ ಹೇಳ್ಬೋದು. ಸದ್ಯಕ್ಕೆ ಅವರು ಅವಕಾಶದ ಕೊರತೆಯಿಂದನೂ ಮತ್ತು ಉದ್ಯಮದ ಕಡೆ ಒಲವಾಗಿ ಸಹ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿಕೊಂಡು ಅದನ್ನೇ ನೋಡ್ಕೊಳ್ತಿದ್ದಾರೆ ಎಂಬ ಮಾಹಿತಿ ಇದೆ. ಹೀಗಾಗಿ ವಿನಾಯಕ್ ಜೋಶಿ ಅವರು